ಆ ಕಡೆ ತಿರ್ಕೊಳ್ಳಿ. ಈಗ ನಾವಿಬ್ರು ಜಾಸ್ತಿ ಅಂತ ಎನರ್ಜಿ ಮಾಡಿದ್ರೆ 5 ವರ್ಷ ಕಡಿಮೆ ಆಯ್ತು. ಜಾಸ್ತಿ ಆಗುತ್ತೆ, ಕಡಿಮೆ ಅಂದ್ರೆ ಆಗುತ್ತೆ, ಜಾಸ್ತಿ ಆಗುತ್ತೆ, ವಯಸ್ಸು ಕಡಿಮೆ ಆಗುತ್ತೆ, ಆಯುಷ್ ಜಾಸ್ತಿ ಆಗುತ್ತೆ. 5 ವರ್ಷ ಕಾಣ್ತದೆ ಅಂತ ವಯಸ್ಸು ಬಾಡಿ ವೇಟ್ ಈಸಿ ಆಗುತ್ತೆ ಇಲ್ಲೇ ಅಡಿಗಾಸ್ ಹೋಟ್ಲ ಪಕ್ಕ ಅದು ಗ್ರಿಪ್ ಹೊಟ್ಟೆ ಕರೆಸ್ಲಿಕ್ಕೆ ಫುಲ್ ಬರ್ಬೇಕಣ್ಣ ಕೆಳಗಡೆ. ಅಲ್ಲ ಅವ್ರೇನೋ ಎದುರಿಸ್ತಾರೆ ಇಲ್ಲ ಓರಿ ಫುಲ್ ನೋಡಿ ಅದು ಫುಲ್ ಬನ್ರಿ. ಒಂದು ಫ್ರೋಜನ್ ಶೋಲ್ಡರ್ಸ್ಗೆ ಈ ತರ, ಇನ್ನೊಂದು ನಾವು ತೋರಿಸಿದ್ದಲ್ಲ ಫ್ರೋಜನ್ ಶೋಲ್ಡರ್, ಈ ಕೆಲವ್ರಿಗೆ ಡ್ರೈವಿಂಗ್ ಮಾಡುವಾಗ ಇದು ಮತ್ತೆ ವಯಸ್ಸಾದವರಿಗೆ ಕೆಲವೆಲ್ಲ ಶೋಲ್ಡರ್ಸ್ ಫ್ರೀಸ್ ಆಗಿರುತ್ತೆ, ಅವ್ರಿಗೆ ಇದು ಮತ್ತೆ ಅದು ಶೋಲ್ಡರ್ ಇದೆಯಲ್ಲ, ಕೆಲವರಿಗೆ ಮೇಲಕ್ಕೆ ಬರೋದಿಲ್ಲ ಸರ್, ಕೈ ಆ ತರ ಆಗ್ಬಿಟ್ಟಿರುತ್ತೆ. ಬಟ್ ಇದು ರಾಡಿದ್ರೆ ನಿಮ್ಗೆ ಇಲ್ಲ, ನೀವು ಮಾಡಿ ಅಣ್ಣ, ಇದು ಮಾಡಿ ಹೇಳಿದೆ. ಹಾ ಅಷ್ಟೇ ಅಷ್ಟೇ. ಇದು ವಿಷಯ ಈಗ ಅಂಗಡಿಯಲ್ಲಿ ಎಲ್ಲೂ ಸಮಸ್ಯೆ ಆಗ್ತಾ ಇಲ್ಲ, ಮಾಲಲ್ಲಿ ಆಗ್ತಾ ಇರೋದು. ಅದು ಬೇಕೋ ಬೇಡವೋ ಗೊತ್ತಿಲ್ಲ, ಪ್ಲಾಸ್ಟಿಕ್ ಹರ್ಕೊಂಡು ಒಂದ್ ಮೂಲಂಗಿಗ್ ಬೇಕಾದ್ರೆ ಇನ್ನೊಂದು ತಗೊಂಡ್ ಹಾಕೊಂಡ್ಬರ್ತೀವಿ ನಾವು, ಅಂತ ಜನ ಆಗಿದ್ದೀವಿ ಅಷ್ಟೇ. ಕೆಲವು ಮಾಲುಗಳೆಲ್ಲ ದಯವಿಟ್ಟು ಎಲ್ಲ ಕೋಆಪರೇಟ್ ಮಾಡಿ ಸರ್. ನಾನು ಎಲ್ಲರಿಗೂ ಎಲ್ಲಾ ಅಪಾರ್ಟ್ಮೆಂಟ್ ಎಲ್ಲ ಅಸೋಸಿಯೇಷನ್ಗೂ ಎಲ್ಲ ಅಪಾರ್ಟ್ಮೆಂಟ್ಗೂ ನಮ್ಮ ಲೆಟರ್ ಬರ್ತಾ ಇದೆ, ಎಲ್ಲಾ ಸ್ಕೂಲ್ಗೂ ಆಲ್ರೆಡಿ ಹೋಗಿ ಎಲ್ಲರೂ ವಾಕ್ ಮಾಡಿ ಅಂತ. ಈ ರೀತಿ ಮಾಡಿದ್ರೆ ನಾವು ಬಹಳ ಬೇಗನೆ 198 ವಾರ್ಡಲ್ಲಿ ನಮ್ಮ ವಾರ್ಡ್ ನಂಬರ್ 9 ವಾರ್ಡ್ ನಂಬರ್ 10ಗೆ ನೀವೇ ಸಹಕರಿಸಬೇಕು. ನಿಮ್ಗೆ ಕ್ರೆಡಿಟ್ ಇದು, ನಮಗೆ ಕಾರ್ಪೊರೇಟರ್ ಕ್ರೆಡಿಟ್ ಅಲ್ಲ ಇದು. ಈಗ ಏನನ್ನ ಈ ಕಾನ್ಸೆಪ್ಟ್ ಸಕ್ಸಸ್ ಆದ್ರೆ ಕ್ರೆಡಿಟ್ ಗೋಸ್ ಟು ಪಬ್ಲಿಕ್ಸ್. ಅಲ್ಲ ನಮಗಲ್ಲ, ಮುಂದಿನ ಪೀಳಿಗೆಗಾಗಿ ವಿ ಆರ್ ಥಿಂಕಿಂಗ್ ಅಬೌಟ್ ದ ನೆಕ್ಸ್ಟ್ ಜನರೇಷನ್. ಯಾಕಂದ್ರೆ ನಮ್ದೆಲ್ಲ ಮುಗಿದು ಹೋಯ್ತು ಆಲ್ಮೋಸ್ಟ್. ವಿ ಹ್ಯಾವ್ ಟು ಥಿಂಕ್. ಅವ್ರು ಹೇಳ್ತಾರೆ ಒಳ್ಳೆ ಪರಿಸರ ಬಿಟ್ಟು ಹೋಗಿ ಸಾಕು. ಬಹಳ ಅಬ್ಜೆಕ್ಷನ್ ಮಾಡಿದ್ರು ಅವಾಗಿಂದ, ವಯಸ್ಸಾಯ್ತು, ನೀವು ವಯಸ್ಸಾಗಿಲ್ಲ, ನೀವು ಹೇಳೋದು ಅದಕ್ಕೆ ಅಬ್ಜೆಕ್ಟ್ ಮಾಡ್ತಾ ಇದ್ದಾರೆ. ನಮ್ಮ ಜನರೇಷನ್ಗೆ ಪ್ಲಾಸ್ಟಿಕ್ ನಿಂದ ಏನ್ ತೊಂದರೆ ಆಗೋದಿಲ್ಲ, ನೆಕ್ಸ್ಟ್ ಜನರೇಷನ್ಗೆ ತೊಂದರೆ ಆಗೋದು. ಯಾಕೆಂದ್ರೆ ಪ್ಲಾಸ್ಟಿಕ್ ಭೂಮಿಯಲ್ಲಿ ಕರಗಬೇಕಾದ್ರೆ 100 years ಬೇಕು. ಅದು ಕರಗಿದ್ರೆ ಸರ್ ಕರಗುತ್ತೆ, ಅದು 100 ಕರಗುತ್ತೆ ಭೂಮಿಯಲ್ಲಿ ಸರ್. ನಾವೇನ್ ನೋಡ್ತೀವಿ, 5 ವರ್ಷ ಕರಗೋದಿಲ್ಲ, 10 ವರ್ಷ ಕರಗೋದಿಲ್ಲ, 50 ವರ್ಷ ಬೇಕು ಸರ್. ಅದು ಕರಗಿದ್ದು ಏನಾಗುತ್ತೆ ಗೊತ್ತಾ, ನಮ್ಮಲ್ಲಿ ಕೆಮಿಕಲ್ಸ್ ಆಗಿ ಭೂಮಿ ಒಳಗೆ ಹೋಗುತ್ತೆ. ನಾವು ಈಗ ಜಲ ಎಲ್ಲಿಂದ ಉತ್ಪತ್ತಿ ಆಗ್ತಾ ಇರೋದು, ನೀರು ಎಲ್ಲಿಂದ ಬರ್ತಾ ಇರೋದು, ಆ ನೀರು ನೋಡ್ತಾ ಮತ್ತೆ ನಾವು ನೆಕ್ಸ್ಟ್ ಜನರೇಷನ್ಗೆ ಅದು ಪೊಲ್ಯೂಷನ್ ಆಗುತ್ತೆ. ನಾವು ಮಾಡಿರೋ ಅಪರಾಧನ ಅವ್ರು ಅನುಭವಿಸ್ಬೇಕಾಗುತ್ತೆ. ಅದಕ್ಕೋಸ್ಕರ ನೆಕ್ಸ್ಟ್ ಜನರೇಷನ್ ಅಂತ ಹೇಳ್ತಾರೆ.
ಪ್ಲಾಸ್ಟಿಕ್ ಬಹಳ ಡೇಂಜರ್ ಆಗ್ತದೆ ನಮ್ಮ ಜನರೇಷನ್ಗೆಲ್ಲ. ನಾವ್ ಇನ್ನೂ ಒಂದ್ ಬೇಕಾದ್ರೆ ಟನ್ ಗಟ್ಲೆ ತಂದು ಹಾಕಿದ್ರು ನಮ್ಗಾಗಲ್ಲ. ಅಂದ್ರೆ ನೆಕ್ಸ್ಟ್ ಜನರೇಷನ್ಗೆ ಆಗ್ತಾ ಇರೋದು. ಅದರಿಂದ ನಾವ್ ಇವತ್ತು ಅವ್ರಿಗೆ ಕೊಡುಗೆ ಕೊಡ್ತಾ ಇರೋದು. ಅದನ್ನ ಈಗೆಲ್ಲ ಕೊಡಬಾರ್ದು, ಒಳ್ಳೆ ಕೊಡುಗೆ ಕೊಡೋಣ ಅಂತ ಇದು ಮೀಡಿಯಾದವರಿಗೆ ಸ್ವಲ್ಪ ಹೇಳಿ. ಮ್ಯಾನುಫ್ಯಾಕ್ಚರರ್ ಯಾಕೆ ಕೇಳಬಾರ್ದು ಇದನ್ನ? ಇದೇ ಜನ ಅಲ್ಲಿ ಹೋಗೋಣ ಸರ್, ಅವ್ರಿಗೆ ಯಾಕೆ ಪರ್ಮಿಷನ್ ಇವತ್ತು ಈಗ ಶುಗರ್ ಬಂತು ಅಂತ ನಾವು ಸಕ್ಕರೆ ತಿನ್ನಲ್ಲ. ಆದ್ರೆ ನಮ್ಮ ಕೈಯಲ್ಲಿ ಏನಾಗುತ್ತೆ ಅದನ್ನ ಮಾಡ್ಬೇಕು ಸರ್. ನಾವು ಮ್ಯಾನುಫ್ಯಾಕ್ಚರ್ ಮಾಡಿ ನಮ್ಮ ಕೈಲಿಲ್ಲ ಸರ್. ಮುಂಚೆ ಈ ರ್ಯಾಕ್ ಪಿಕರ್ಸ್ ಬರ್ತಿದ್ರು. ರ್ಯಾಕ್ ಪಿಕರ್ಸ್ ಇದ್ದಾಗ ಪ್ಲಾಸ್ಟಿಕ್ ಯೂಸ್ ಆಲ್ಮೋಸ್ಟ್. ಈಗ ರ್ಯಾಕ್ ಪಿಕರ್ಸ್ ಇಲ್ಲ. ಕೆಲವೊಂದು ಅಲ್ಲಲ್ಲ ಇದ್ದಾರೆ, ಅವ್ರನ್ನ ಗ್ರೂಪ್ ಮಾಡ್ಬಿಟ್ಟು ಒಂದೊಂದು ಲೊಕ್ಯಾಲಿಟಿಯಲ್ಲಿ ಅವ್ರನ್ನ ಬಿಟ್ಟು ವಿ ಟುಗೆದರ್ ಕ್ಯಾನ್ ಬಿ ಆಲ್. ಯಾಕಂದ್ರೆ ಇದು ಒಂದು ದಿನದ ಪ್ರಯತ್ನ ಅಲ್ಲ. ಐ ಫೀಲ್ ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಕ್ಯಾನ್ ವಿ ಡೂ ದಟ್ ಅಂತ ಕೇಳೋದು. ಥ್ಯಾಂಕ್ಸ್ ಮಾಡ್ಬಿಡಿ. ಈ ಒಂದು ಕಾರ್ಯಕ್ರಮವನ್ನ ರೂಪಿಸಿಕೊಟ್ಟಂತ ನಮ್ಮ ಕಾರ್ಪೊರೇಟರ್ಸ್ ಪಿಳ್ಳಪ್ಪ ಅವರು ಮತ್ತು ನಂದಿನಿ ಶ್ರೀನಿವಾಸ್ ಅವ್ರಿಗೂ, ಇದರಲ್ಲಿ ನಮಗೆಲ್ಲ ಪ್ರೋತ್ಸಾಹ ನೀಡಿದಂತ ನಮ್ಮ ಸರ್ಕಲ್ ಇನ್ಸ್ಪೆಕ್ಟರ್ ಪುನೀತ್ ರವರಿಗೂ ನಮ್ಮ ನಾಗರಿಕರ ಪರವಾಗಿ ವಂದನೆ ಅರ್ಪಿಸ್ತೇನೆ. ಹಾಗೆ ಏನೊಂದು ನಮ್ಮ ಒಂದು ಮೂವ್ಮೆಂಟ್ ಇದೆ ಭಾನುವಾರದಿಂದ, ಆ ಮೂವ್ಮೆಂಟ್ ಅಲ್ಲಿ ನಾವೆಲ್ಲ ಸಕ್ರಿಯವಾಗಿ ಭಾಗವಹಿಸಿ ಆ ಕಾರ್ಯಕ್ರಮ ಯಶಸ್ವಿಗೊಳಿಸಬೇಕು. ವಿದ್ಯಾರಣ್ಯಪುರ ಬೊಮ್ಮಸಂದ್ರ ವಾರ್ಡು ಅವರ ಒಂದು ಅಪೇಕ್ಷೆಯಂತೆ ಉತ್ತಮ ವಾರ್ಡ್ ಆಗಿ ಪ್ರಥಮ ವಾರ್ಡ್ ಆಗಿ ಬರಲಿ. ಇದರಿಂದ ನಮ್ಮೆಲ್ಲರಿಗೂ ಎಲ್ಲಾ ರೀತಿಯಲ್ಲೂ ನಮ್ಗೆ ಉತ್ತಮ ಎನ್ವೈರನ್ಮೆಂಟ್ ಕ್ರಿಯೇಟ್ ಆಗ್ಲಿ ಅಂತ ಆಶಿಸ್ತಾ ತಾವೆಲ್ಲರೂ ಆ ದಿವಸ ಭಾಗವಹಿಸಬೇಕಾಗಿ ಮತ್ತೊಮ್ಮೆ ವಿನಂತಿಸಿಕೊಳ್ತಾ ಎಲ್ಲರೂ ತಿಂಡಿ ತಿನ್ಬಿಟ್ಟು